ಪ್ರಜ್ವಲ್ ರೇವಣ್ಣ ಬಸವನಗುಡಿ ಮನೆಯ ಮಹಜರು ನಡೆಸಲಾಗ್ತಾ ಇದ್ದು ಪ್ರಜ್ವಲನ್ನ ಕರೆತಂದು ಮಹಜರು ಮಾಡ್ತಾ ಇದೆ ಎಸ್ಐಟಿ. ಪ್ರಜ್ವಲ್ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ಪ್ರಕರಣ ಇರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರ ಬಸವನಗುಡಿ ಮನೆಯಲ್ಲಿ ಮಹಜರ ಪ್ರಕ್ರಿಯೆಯನ್ನ ಕೂಡ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಪ್ರಜ್ವಲ್ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ತನಿಖೆಯನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. 6 ದಿನದ ನಂತರ ಮತ್ತೆ 4 ದಿನಗಳ ಕಾಲ ಎಸ್ಐಟಿ ಈಗಾಗಲೇ ತಮ್ಮ ವಶಕ್ಕೆ ಕೊಡಬೇಕು ಅಂತ ಕೇಳಿದ್ರು. ಅದೇ ರೀತಿಯಾಗಿ ಕೋರ್ಟ್ ನೀಡಿದೆ. ಈಗ ಏನು ಆಗತ್ತೆ, ಯಾವ ರೀತಿಯಾಗಿ ಎಸ್ಐಟಿ ಕಸ್ಟಡಿ ಇವತ್ತಿಗೆ ಅಂತ್ಯ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಏನು ಕೇಳ್ತಾರ ಮತ್ತೆ ವಾಪಸ್ ಇಲ್ವಾ ಅನ್ನುವಂತಹ ಒಂದು ಕುತೂಹಲ. ಆದರೆ ಪ್ರಜ್ವಲ್ ರೇವಣ್ಣ ಯಾವ ರೀತಿಯಾಗಿ ತನಿಖೆಗೆ ಸಹಕರಿಸಿದ್ದಾರೆ ಅಂತ ನಾವು ಗಮನಿಸ್ತಾ ಹೋದರೆ ಏನೇ ಕೇಳಿದ್ರು ಬಾಯ್ ಬಿಟ್ಟಿಲ್ಲ ಅಂತ ಪ್ರಜ್ವಲ್ ರೇವಣ್ಣ ಇವತ್ತು ಕೋರ್ಟ್ಗೆ ಎಸ್ಐಟಿ ಅಧಿಕಾರಿಗಳು ಹಾಜರುಪಡಿಸಲಿದ್ದಾರೆ. ಎಫ್ಎಸ್ಎಲ್ ರಿಪೋರ್ಟ್ಗೆ ಕಾಯ್ತಾ ಇದೆ ಎಸ್ಐಟಿ. ಪ್ರಜ್ವಲ್ ಕಸ್ಟಡಿಗೆ ಕೇಳದೇ ಇರಲು ಎಸ್ಐಟಿ ನಿರ್ಧಾರವನ್ನ ಮಾಡಿದೆಯಂತೆ. ಇವತ್ತು ಸೆಂಟ್ರಲ್ ಜೈಲಿಗೆ ಪ್ರಜ್ವಲ್ ರೇವಣ್ಣ ಕಳುಹಿಸುವಂತಹ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಎಷ್ಟೇ ಪ್ರಶ್ನೆಗಳನ್ನ ಕೇಳಿದ್ರು, ಎಷ್ಟೇ ತನಿಖೆಯನ್ನ ತೀವ್ರವಾಗಿ ಮಾಡ್ತಾ ಇದ್ರು ಕೂಡ ಸರಿಯಾದಂತಹ ಉತ್ತರವನ್ನ ಪ್ರಜ್ವಲ್ ರೇವಣ್ಣ ಕೊಡ್ತಾ ಇಲ್ಲ ಅನ್ನುವಂಥದ್ದು ಇವತ್ತು ಮಹಜರು ಪ್ರಕ್ರಿಯೆಯನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಬಸವನಗುಡಿ ಮನೆಯಲ್ಲಿ ಮಹಜರು ಪ್ರಕ್ರಿಯೆಯನ್ನು ಕೂಡ ಈಗಾಗಲೇ ನಡೆಸಲಾಗ್ತಾ ಇರುವಂಥದ್ದು. ಇನ್ನು ಇವತ್ತು ಎಸ್ಐಟಿಯ ಕಸ್ಟಡಿ ಅವಧಿ ಇವತ್ತು ಮುಕ್ತಾಯ ಆಗತ್ತೆ. ಏನು ಆಗತ್ತೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಮತ್ತೊಂದು ಕಡೆ ಈಗಾಗಲೇ ಅದೇ ಮನೆಯಲ್ಲಿ ಭವಾನಿ ರೇವಣ್ಣ ಅವರು ಕೂಡ ಇರೋದನ್ನು ನಾವು ಗಮನಿಸ್ಬೋದು. ನೋಡಿ, ಅವರು ಪೂಜೆಯನ್ನು ಮಾಡ್ತಾ ಇದ್ದಾರೆ. ನಿಮಗೆ ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಅಲ್ಲಿ ಭವಾನಿ ರೇವಣ್ಣ ಅವರು ಅಲ್ಲಿ ಪೂಜೆಯನ್ನು ಮಾಡ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನೀವು ಗಮನಿಸಬಹುದು. ಮೊನ್ನೆ ಇಬ್ಬರ ಎಸ್ಐಟಿ ವಿಚಾರಣೆ ಮಾಡುವ ಸಂದರ್ಭದಲ್ಲೂ ಕೂಡ ಒಬ್ಬರೊಬ್ಬ ಮುಖವನ್ನು ನೋಡೋದಕ್ಕೂ ಕೂಡ ಸಾಧ್ಯ ಆಗಿರಲಿಲ್ಲ, ಅವಕಾಶ ಕೊಟ್ಟಿರಲಿಲ್ಲ. ಬಟ್ ಈಗ ಅದೇ ಮನೆಯಲ್ಲಿ ಮಹಜರು ಮಾಡಲಾಗಿರುವಂಥದ್ದು. ಮೊನ್ನೆ ರೇವಣ್ಣ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಅಲ್ಲೇ ಮಹಜರನ್ನು ನಡೆಸಲಾಗಿದ್ದನ್ನು ನಾವು ಗಮನಿಸಬಹುದು. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಇವತ್ತಿಗೆ ಎಸ್ಐಟಿ ಕಸ್ಟಡಿ ಮುಗಿಯುತ್ತೆ. ಪ್ರಜ್ವಲ್ ರೇವಣ್ಣ ಅವರು ಇನ್ನೂ ಕೂಡ ತನಿಖೆಗೆ ಸಹಕಾರ ಕೊಡ್ತಾ ಇಲ್ಲ ಅನ್ನೋದು ಎಸ್ಐಟಿ ಅಧಿಕಾರಿಗಳ ಮಾತಾದ್ರೆ ವಾಟ್ ನೆಕ್ಸ್ಟ್ ಅನ್ನುವಂಥದ್ದು. ಅವರಿಗೆ ಬೇಕಾದಂತಹ ಸಾಕ್ಷ್ಯಾಧಾರಗಳು, ಅವರಿಗೆ ಬೇಕಾದಂತಹ ಪೂರಕ ಅಂಶಗಳು ತನಿಖೆಯಲ್ಲಿ ಸಿಕ್ಕಿದೆಯಾ? ಇವತ್ತು ಏನು ಆಗಬಹುದು? ಮಹಜರು ಪ್ರಕ್ರಿಯೆ ಮುಗಿಯಿತಾ? ನವಿತಾ ಜೈನ್, ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ವಿರುದ್ಧದ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ 10 ದಿನಗಳ ಕಸ್ಟಡಿಯಲ್ಲಿ ಇವತ್ತು ವಿಚಾರಣೆ ಮಾಡಲಾಗಿತ್ತು. ಆದರೆ ಇವತ್ತು ಕಸ್ಟಡಿ ಅಂತ್ಯ ಹಿನ್ನೆಲೆಯಲ್ಲಿ ಇವತ್ತು ಆಲ್ರೆಡಿ ಅವರನ್ನ ಬಸವನಗುಡಿಯ ಮನೆಗೆ ಕರ್ಕೊಂಡ್ಬಂದು ಮಹಜರು ಪ್ರಕ್ರಿಯೆಯನ್ನು ನಡೆಸಲಾಗ್ತಾ ಇರುವಂತದ್ದು. ನಾವೀಗ ಬಸವನಗುಡಿಯಲ್ಲಿರುವಂತಹ ರೇವಣ್ಣ ಅವರ ಮನೆಯಲ್ಲಿದ್ದೇವೆ. ಈಗ ಈ ಒಂದು ಮನೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ ಮಹಜರು ಪ್ರಕ್ರಿಯೆ ಅಂದ್ರೆ ಹಿಂದೆ ಅವರು ವಿದೇಶದಲ್ಲಿ ತಲೆಮರೆಸಿಕೊಂಡಂತಹ ಸಂದರ್ಭದಲ್ಲಿ ಎಸ್ಐಟಿ ಅಧಿಕಾರಿಗಳು ಇದೇ ಪ್ರಕರಣದಲ್ಲಿ ಬಂದು ಮಹಜರನ್ನ ನಡೆಸಿದ್ರು. ಆ ಸಂದರ್ಭದಲ್ಲಿ ಕಾಟ್ ಆಗಿರಬಹುದು, ಮತ್ತೆ ಕಲೆ ಇರುವಂತಹ ಒಂದು ಬೆಡ್ಶೀಟ್ ಆಗಿರಬಹುದು, ಕೆಲ ವಸ್ತುಗಳನ್ನ ಅಲ್ಲಿ ಸೀಸ್ ಮಾಡಿ ಅದನ್ನ ಎಫ್ಎಸ್ಎಲ್ಗೆ ಕಳಿಸಲಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಮತ್ತೊಂದು ಕಡೆ ಈಗ ಕೆಳಮಹಡಿಯಲ್ಲಿ ಅವರ ಮಹಜರು ಪ್ರಕ್ರಿಯೆಯನ್ನ ಇಲ್ಲಿ ನಡೆಸಲಾಗ್ತಾ ಇರುವಂತದ್ದು. ಆದ್ರೆ ಮೊದಲ ಮಹಡಿಯಲ್ಲಿ ಭವಾನಿ ರೇವಣ್ಣ ಅವರು ಕೂಡ ಇರುವಂತದ್ದು. ಒಂದು ಕಡೆ ಅವರ ತಾಯಿ ಇರುವಂತದ್ದು, ಮತ್ತೆ ಅವರು ಮತ್ತೊಂದು ಕಡೆ ಅವರ ಮಗ ಪ್ರಜ್ವಲ್ ರೇವಣ್ಣ ಅವರ ಒಂದು ಮಹಜರು ಪ್ರಕ್ರಿಯೆ ನಡೆಸ್ತಾ ಇದ್ದಾರೆ. ಆದ್ರೆ ಹಿಂದೆ ಕಿಡ್ನಾಪ್ ಪ್ರಕರಣದಲ್ಲಿ ಅವರು ಎಸ್ಐಟಿ ಕಚೇರಿಗೆ ಬಂದಂತಹ ಸಂದರ್ಭದಲ್ಲಿ ಎಲ್ಲೂ ಕೂಡ ಅವರಿಬ್ಬರಿಗೂ ಕೂಡ ಭೇಟಿಗೆ ಅವಕಾಶವನ್ನ ಕೊಟ್ಟಿರಲಿಲ್ಲ. ಆದ್ರೆ ಈಗ ಕೂಡ ಇನ್ನು ಮಹಜರು ಪ್ರಕ್ರಿಯೆ ಒಂದ್ ಕಡೆ ನಡೆಸ್ತಾ ಇದ್ರೆ, ತಾಯಿ ಒಂದು ಕಡೆ ಇರುವಂತದ್ದು. ಯಾಕಂದ್ರೆ ಅವರು ಮೊಣಕಾಲು ಆಪರೇಷನ್ ಅನ್ನ ಮಾಡಿಸಿಕೊಂಡು ಅವರು ಕೂಡ ಈಗ ಟ್ರೀಟ್ಮೆಂಟ್ ಅಲ್ಲಂತ ಇರುವಂತದ್ದು. ಸದ್ಯ ಈಗ ಮಹಜರು ಪ್ರಕ್ರಿಯೆಗಳನ್ನ ನಡೆಸ್ತಾ ಇರುವಂತದ್ದು. ಇದರ ಮುಂದುವರೆದ ಭಾಗವಾಗಿ ಈಗ ಎಸ್ಐಟಿ ಅಧಿಕಾರಿಗಳು ಇಲ್ಲಿಂದ ಅಂದ್ರೆ ಮಹಜರು ಪ್ರಕ್ರಿಯೆಯನ್ನು ಮುಗಿಸಿಕೊಂಡು ಮಧ್ಯಾಹ್ನದ ಬಳಿಕ 41ನೇ ಎಸಿಎಂ ಕೋರ್ಟ್ಗೆ ಹಾಜರುಪಡಿಸುತ್ತಾರೆ. ಹಾಜರುಪಡಿಸಿದ ಸಂದರ್ಭದಲ್ಲಿ ಈಗಾಗಲೇ 10 ದಿನ ಕಸ್ಟಡಿಗೆ ತಗೊಂಡು ವಿಚಾರಣೆಯನ್ನು ಮಾಡಿರುವಂತದ್ದು. ಬಹುತೇಕ ಇವತ್ತು ಪ್ರಜ್ವಲ್ ರೇವಣ್ಣ ಪರಪ್ನಗರಕ್ಕೆ ಸೇರುವಂತಹ ಸಾಧ್ಯತೆಗಳಿರುವಂತದ್ದು. ಯಾಕಂದ್ರೆ 10 ದಿನ ಕಸ್ಟಡಿಗೆ ಹಿನ್ನೆಲೆಯಲ್ಲಿ ಇವತ್ತು ಅವರನ್ನ ಜೆಸಿ ಅಂದ್ರೆ ನ್ಯಾಯಾಂಗ ಬಂಧನಕ್ಕೆ ಕೊಡುವಂತಹ ಸಾಧ್ಯತೆಗಳಿರುತ್ತೆ. ಅವರು ಪರಪ್ನಗರ ಸೆಂಟ್ರಲ್ ಜೈಲಿಗೆ ಹೋದಂತ ಬಳಿಕ ಇನ್ನೆರಡು ಅತ್ಯಾಚಾರ ಪ್ರಕರಣಗಳು ಅವರ ಮೇಲೆ ಇರುವಂತದ್ದು. ಆ ಪ್ರಕರಣಗಳಲ್ಲಿ ಬಾಡಿ ವಾರೆಂಟ್ ಮೂಲಕ ಅವರನ್ನ ಕಸ್ಟಡಿಗೆ ಪಡ್ಕೊಂಡು ವಿಚಾರಣೆ ಮಾಡೋಕೆ ಎಸ್ಐಟಿ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಆದ್ರೆ ಇಷ್ಟು 10 ದಿನಗಳ ಕಸ್ಟಡಿಯಲ್ಲಿ ಏನು ಮೂಲ ಮೊಬೈಲ್ ಅಂತ ಏನಿತ್ತು, ಆ ಮೂಲ ಮೊಬೈಲ್ ಬಗ್ಗೆ ಇವರು ಪ್ರಜ್ವಲ್ ರೇವಣ್ಣ ಬಾಯ್ಬಿಟ್ಟಿಲ್ಲ. ನಾನು ಆಪ್ತರು, ಸಹಾಯಕರು ಮತ್ತೆ ಸ್ನೇಹಿತರ ಮೊಬೈಲ್ ಅನ್ನ ಯೂಸ್ ಮಾಡ್ತಾ ಇದ್ದ ನಿಟ್ಟಿನಲ್ಲಿ ಆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವಂತದ್ದು. ಮತ್ತೆ ಸರಿಯಾಗಿ ರೆಸ್ಪಾನ್ಸ್ ಆಗ್ತಾ ಇಲ್ಲ ವಿಚಾರಣೆಯ ಸಂದರ್ಭದಲ್ಲಿ, ಸರಿಯಾಗಿ ಯಾವುದೇ ಮಾಹಿತಿಯನ್ನು ಬಿಟ್ಟುಕೊಡ್ತಾ ಇಲ್ಲ. ಮತ್ತೆ ಸಂತ್ರಸ್ತ ಮೇಲೆ ಯಾರೇ ಅಂತ ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ಪ್ರಜ್ವಲ್ ರೇವಣ್ಣ ಹೇಳಿಕೆಗಳನ್ನ ಇಲ್ಲಿ ಕೊಟ್ಟಿರುವಂತದ್ದು. ಹೀಗಾಗಿ ಟೆಕ್ನಿಕಲ್ ಎವಿಡೆನ್ಸ್ ಆಗಿರಬಹುದು, ಮತ್ತೆ ಸಂತ್ರಸ್ತ ಮೇಲೆ ಕೊಟ್ಟಿರುವಂತಹ ಹೇಳಿಕೆ ಆಗಿರಬಹುದು, ಮತ್ತೆ ಕೆಲ ಸಾಂದರ್ಭಿಕ ಸಾಕ್ಷ್ಯಗಳನ್ನು ಆಧರಿಸಿ ಒಂದಷ್ಟು ಎಫ್ಎಸ್ಎಲ್ ರಿಪೋರ್ಟ್ ಬಂದಂತಹ ಬಳಿಕ ಅಂದ್ರೆ ಯಾಕಂದ್ರೆ ಧ್ವನಿ ಪರೀಕ್ಷೆ ಆಗಿರಬಹುದು, ಮತ್ತೊಂದು ಕಡೆ ಏನು ಮೆಡಿಕಲ್ ಒಂದು ರಿಪೋರ್ಟ್ ಬರಬೇಕು. ಆ ರಿಪೋರ್ಟ್ ಬಂದಂತ ನಂತರ ಅವರನ್ನ ಬಾಡಿ ವಾರೆಂಟ್ ಮೂಲಕ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ಮಾಡೋಕೆ ಎಸ್ಐಟಿ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಬಹುಶಃ 2-3 ಗಂಟೆಗಳ ಕಾಲ ಮಹಜರು ಪ್ರಕ್ರಿಯೆ ನಡೆಯಲಿದೆ. ನವಿತಾ ಜೈನ್.
ಓಕೆ, ಥ್ಯಾಂಕ್ ಯು ಗಂಗಾ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.